ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಆ ವಿಡಿಯೋದಲ್ಲಿ ನೋಡ್ದಂಗೆ ಇಲ್ಲಿ ಕೂಡ ಎಡಿಟಿಂಗ್ ಮಾಡಿ ನೋಡಿ. ಕ್ಯಾಪ್ಕಟ್ ಆ್ಯಪ್ನಲ್ಲಿ ಇವೆಲ್ಲ ಎಡಿಟಿಂಗ್ ಮಾಡೋದು ಕ್ಯಾಪ್ಕಟ್ ಆ್ಯಪ್ನಲ್ಲಿ. ಯಾಕಂದರೆ ಇದರಲ್ಲಿ ಅಲರ್ಟ್ ಮಿಷನ್ಗಿಂತ ಇದರಲ್ಲಿ ತುಂಬ ಈಸಿ. ಯಾಕಂದರೆ ಪ್ರತಿಯೊಂದು ಎಫೆಕ್ಟು ಇಲ್ಲಿ ಇದರಲ್ಲಿ ಸಿಗ್ತವೆ. ಅದಕ್ಕೆ ನಾ ಜಾಸ್ತಿ ಎಡಿಟಿಂಗ್ ಮಾಡೋದು ಅಂದರೆ ಕ್ಯಾಪ್ಕಟ್ ಆ್ಯಪ್ನಲ್ಲಿ ನೋಡಿ. ಇವೆಲ್ಲ ಎಫೆಕ್ಟ್ ಹಾಕಿದ್ರೆ ಫೋಟೋಸ್ಗಳು ಎಫೆಕ್ಟ್ ಕೂಡ ಸಿಗ್ತೈತೆ. ಇವೆಲ್ಲ ಎಫೆಕ್ಟು, ಎರಡು ಎಫೆಕ್ಟ್ ಇದ್ದು, ಇದು ಕಾಪ್ಟ, ಇದು ಎಫೆಕ್ಟ್ಸ್, ಇದು ಫೋಟೋಕ್ಕೆ ಎಫೆಕ್ಟ್ಸ್ಗಳು ಹಾಕ್ಕೋಬೋದು ನೋಡಿ. ಇಲ್ಲಿ ತಿರ್ಸ್ಕೊಡ್ತೀನಿ, ಈಗ ಓಪನ್ ಆಗುತ್ತೆ ತಡಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ನೋಡಿ ಕಾಣಿಸ್ತಾ ನೋಡಿ. ಇಲ್ಲಿ ಇವೆಲ್ಲ ಫೋಟೋ ಎಫೆಕ್ಟ್ಗಳು. ನಾ ಇಲ್ಲಿ ಬ್ಲ್ಯಾಕ್ ಎಫೆಕ್ಟ್ ಹಾಕಿದ್ದೀನಿ. ಈಗ ಈ ಥರ ಇದರ ಫೋಟೋ ಎಫೆಕ್ಟ್ಸ್ಗಳು ಬರ್ತವೆ. ಇವೆಲ್ಲ ಎಫೆಕ್ಟ್ಸ್ಗಳು ಫ್ರೆಂಡ್ಸ್. ನಿಮಗೆ ಯಾವ ಥರ ಬೇಕು ಆ ಥರ ಎಫೆಕ್ಟ್ಸ್ಗಳು ಸಿಗ್ತವೆ ಮತ್ತು ಫಿಲ್ಟ್ರ್ಗಳು ಸಿಗ್ತವೆ. ಇದೆಲ್ಲ ಫಿಲ್ಟ್ರ್ ಎಫೆಕ್ಟ್ ಇದೆ ನೋಡಿ. ಇದರಲ್ಲಿ ಕೂಡ ಎಫೆಕ್ಟ್ಗಳು ಸಿಗ್ತವೆ ನೋಡಿ ಇಲ್ಲಿ ಫ್ರೆಂಡ್ಸ್. ಇಲ್ಲಿ ಯಾವ ಥರ ಬೇಕು ಆ ಥರ ಎಡಿಟಿಂಗ್ ಮಾಡ್ಕೋಬೋದು. ಯಾಕೆ ನೋಡಿ, ಇಲ್ಲಿ ಬೇಜಾನ್ ಎಫೆಕ್ಟ್ಗಳು ಬರ್ತಾವೆ ಇದರಲ್ಲಿ. ಇದರಲ್ಲಿ ಅಲರ್ಟ್ ಮಿಷನ್ಗಿಂತ ಇದರಲ್ಲಿ ಈಸಿಯಾಗಿ ಎಡಿಟಿಂಗ್ ಮಾಡ್ಬೋದು. ನಾ ಜಾಸ್ತಿ ಎಡಿಟಿಂಗ್ ಮಾಡೋದು ಇದರಲ್ಲಿ. ಅಲರ್ಟ್ ಮಿಷನ್ದು ಮಾಡ್ತೀವಿ, ಆದರೆ ಅದರಲ್ಲಿ ಜಾಸ್ತಿ ಟೈಮ್ ಹಿಡಿತೆ. ಅದರಲ್ಲಿ ಜಾಸ್ತಿ ಕಡಿಮೆ ಟೈಮ್ನಲ್ಲಿ ಸಖತ್ತಾಗಿ ಎಡಿಟಿಂಗ್ ಆಗುತ್ತೆ. ಕ್ಯಾಪ್ಕಟ್ನಲ್ಲಿ ಮಾಡ್ಬೋದು. ಅಂದರೆ ನಾ ಎಡಿಟಿಂಗು ಇದರಲ್ಲಿ ಜಾಸ್ತಿ ಎಡಿಟಿಂಗ್ ಮಾಡೋದು ನೋಡಿ. ಇಲ್ಲಿ ಎಡಿಟಿಂಗ್ ಯಾವ ಥರ ಆಗಿದೆ ಅಂತ ನೋಡಿದಾರಲ್ಲ ಫ್ರೆಂಡ್ಸ್. ಈ ಥರ ಎಡಿಟಿಂಗ ಈ ಕ್ಯಾಪ್ಕಟ್ ಆ್ಯಪ್ನಲ್ಲಿ ಮಾಡ್ಬೋದು. ಈ ಥರ ನೀವು ಬ್ಲ್ಯಾಕ್ ಎಫೆಕ್ಟನ್ನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ತಿಕ್ಕೊಂಡು ಹಾಕಿ ಈ ಥರ ಟೈಪಿಂಗ್ ಮಾಡ್ಕೊಂಡು ಬರಿಬೋದು. ಗೊತ್ತಾಗಲಿಲ್ಲ ಅಂದರೆ ನನ್ನ ಚಾನಲ್ಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.